ಅನಾಥ ಮಗು ಬಂತು, ಅದ್ ಯಾವ ಮನೇಲಿ ಹುಟ್ಟತೋ ಏನೋ, ದತ್ತು ಕೊಟ್ಟ ತಕ್ಷಣ ಆ ಮನೇದೇನಾಯ್ತು ಅದೇ ಆಗೋಯ್ತು, ಅಂದ್ರೆ ಬದಲಾಯ್ತು ತಾನೆ. ಅದನ್ನ ಜಾತಿ ಅಂತ ಹೇಳಿ ಕರೆಯೋದಿಲ್ಲ. ಇಲ್ಲ, ಹುಟ್ಟಿನಿಂದಾನೇ ಜಾತಿ ಬರುತ್ತೆ ಅಂತ ಹೇಳೋರಿಗೆ ಒಂದ್ ಪ್ರಶ್ನೆ ಕೇಳ್ತೀವಿ ನಾವ್ ಯಾವಾಗ್ಲೂ. ಆಗ್ತಾನೆ ಹುಟ್ಟಿದ ಮಕ್ಳನ್ನೆಲ್ಲ ಮಲಗಿಸ್ಬಿಡ್ತೀವಿ. ಇವಾಗ ಯಾವ್ಯಾವ ಜಾತಿ ಹೇಳಿ ನೋಡೋಣ, ಹೇಳಕ್ ಸಾಧ್ಯನಾ? ಇದು ಬ್ರಾಹ್ಮಣರ ಜಾತಿ, ಇದು ಹಿಂದೂ, ಇದು ಮುಸ್ಲಿಂ, ಹೇಳಕ್ ಸಾಧ್ಯನಾ ನಾವು? ಆಗ್ತಾನೆ ಹುಟ್ಟಿದ ಮಕ್ಳು ಮಲಗಿಸಿದ್ವಿ, ಯಾರಿಂದನೂ ಹೇಳಕ್ ಸಾಧ್ಯ ಇಲ್ಲ. ಆದ್ರೆ ಆ ಮಕ್ಳ ಜೊತೆ ಒಂದ್ ಬೆಕ್ಕು, ನಾಯಿ ಈ ತರ ಮಲಗಿಸಿದ್ರೆ ಹೇಳ್ಬೋದೋ? ಹೇಳಕ್ಕಾಗತ್ತೆ. ಇದು ಮನುಷ್ಯ, ಇದು ಬೆಕ್ಕು, ಇದು ನಾಯಿ ಅಂತ ಹೇಳಕ್ಕಾಗತ್ತೆ. ಇದನ್ನ ಜಾತಿ ಅಂತ ಹೇಳಿ ಕರೀತಾರೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನೋದು ಜಾತಿಯೇ ಅಲ್ಲ, ಅದು ವರ್ಣ. ವರ್ಣ ಅಂತಂದ್ರೆ ಏನು? ಮತ್ತೆ ವರ್ಣ ಅನ್ನೋ ಶಬ್ದನೇ ಅದರ ಅರ್ಥ ಹೇಳ್ತಾ ಇದೆ. ಏನು? ವೃನ್ಯ ವರ್ಣೆ ಅಂತ ಹೇಳಿ. ಯಾವ್ದನ್ನ ಆಯ್ಕೆ ಮಾಡ್ಕೊಳ್ತೀವೋ ಅದನ್ನ ವರ್ಣ ಅಂತ ಹೇಳಿ ಕರೀತಾರೆ. ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾವೊಂದು ಕ್ಷೇತ್ರ ಆಯ್ಕೆ ಮಾಡ್ಕೋತೀವಿ, ಅದನ್ನ ವರ್ಣ ಅಂತ ಕರೀತಾರೆ. ಅದನ್ನ ಮುಖ್ಯವಾಗಿ 4 ವಿಭಾಗ ಮಾಡಿದ್ದಾರೆ. ಅದರಲ್ಲೇ ಉಳಿದಿದ್ದ ವಿಭಾಗ ಎಲ್ಲ ಸೇರ್ಕೊಳ್ಳುತ್ತೆ. ಅದ್ ಯಾವ್ಯಾವ್ದು ಅಂತ ಹೇಳಿದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹೇಳಿ. ಬ್ರಾಹ್ಮಣ ಅಂತಂದ್ರೆ ಯಾರು ಅಜ್ಞಾನದ ವಿರುದ್ಧ ಹೋರಾಡ್ತಾನೆ ಅವನಿಗೆ ಬ್ರಾಹ್ಮಣ ಅಂತ ಹೇಳಿ ಕರೀತಾರೆ. ಆಮೇಲಿಂದ ಯಾರು ಅನ್ಯಾಯದ ವಿರುದ್ಧ ಹೋರಾಡ್ತಾನೆ ಅವನಿಗೆ ಕ್ಷತ್ರಿಯ ಅಂತ ಹೇಳಿ ಕರೀತಾರೆ. ಯಾರು ಅಭಾವದ ವಿರುದ್ಧ ಹೋರಾಡ್ತಾನೆ ಅವನಿಗೆ ವೈಶ್ಯ ಅಂತ ಕರೀತಾರೆ. ಯಾರು ಆಲಸ್ಯದ ವಿರುದ್ಧ ಹೋರಾಡ್ತಾನೆ ಅವನಿಗೆ ಶೂದ್ರ ಅಂತ ಹೇಳಿ ಕರೀತಾರೆ. ಈ 4 ಕೆಲಸ ಯಾರು ಮಾಡ್ತಾರೋ ಅವ್ರಿಗೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹೆಸರಿಟ್ಟಿದ್ದಾರೆ. ಇವತ್ತು ನಾವು ಮಾಡ್ಕೊಂಡಿರುವಂತ ಜಾತಿ ಪದ್ಧತಿ ಖಂಡಿತ ವೇದಗಳಲ್ಲಿ ಇಲ್ಲ. ಇವತ್ತೆಲ್ಲರದು ಒಂದು ದೊಡ್ಡ ಆರೋಪ ಇದೆ, ವೇದಗಳಲ್ಲಿ ಜಾತಿ ಪದ್ಧತಿ ಇದೆ, ಅದರಿಂದನೇ ಹಿಂದೂ ಸಮಾಜ ಚೂರ್ಚೂರಾಗಿ ಹೋಗಿದೆ, ನಮ್ಮ ದೇಶದೆಲ್ಲ ಹಾಳಾಗಿರೋದೇ ಜಾತಿ ಪದ್ಧತಿಯಿಂದ ಅಂತ. ಆದ್ರೆ ನೆನ್ಪಿಟ್ಕೋಬೇಕು, ಜಾತಿ ಪದ್ಧತಿ ಬಂದಿರೋದು ಯಾರೋ ಸ್ವಾರ್ಥಿಗಳಿಂದ, ಅಜ್ಞಾನಿಗಳಿಂದಾನೇ ಹೊರತು ನಮ್ಮ ವೇದಗಳಿಂದ, ನಮ್ಮ ಮೂಲ ಸ್ರೋತಸ್ಸಾದಂತಹ ವೇದಗಳಿಂದ ಖಂಡಿತ ಅಲ್ಲ. ವೇದಗಳಲ್ಲಿ ಎಲ್ಲೂ ಕೂಡ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಜಾತಿ ಅಂತ ಹೇಳಿಲ್ಲ, ಹುಟ್ಟಿಂದ ಬರುತ್ತೆ ಅಂತಾನೂ ಹೇಳಿಲ್ಲ. ಅದು ವರ್ಣ, ನಾವು ಅದನ್ನ ಆಯ್ಕೆ ಮಾಡ್ಕೋಬೇಕು ಅಂತ ವೇದ ಸ್ಪಷ್ಟವಾಗಿ ಹೇಳುತ್ತೆ. ಇಲ್ಲಿ ಏನು, ಇವಾಗ ಯಾವುದೇ ಒಂದು ಕೆಲಸ ತಗೊಳ್ಳಿ, ಅಲ್ಲಿ 4 ಜನರು ಕೂಡ ಇರ್ತಾರೆ ಒಂದ್ ಕೆಲಸ ಚೆನ್ನಾಗಾಗ್ಬೇಕು ಅಂದ್ರೆ. ಈಗ ಈ ಕಾರ್ಯಕ್ರಮ ಆಯೋಜನೆ ಮಾಡಿದೀವಿ. ಈ ಕಾರ್ಯಕ್ರಮ ಆಯೋಜನೆ ಮಾಡ್ಬೇಕಾದ್ರೆ ಎಲ್ರೂ ಓಡಾಡಲ್ಲ, ಕೆಲವರು ಪ್ಲಾನ್ ಮಾಡ್ತಾರೆ, ಹೀಗಾಗ್ಬೇಕು, ಇಂಥದ್ದಾಗ್ಬೇಕು, ಎಲ್ಲೆಲ್ಲಿ ಏನೇನ್ ಇರ್ಬೇಕು. ಆದ್ರೆ ಅವ್ರಿಗೆ ಪಾಪ ಓಡಾಡಿ ಕೆಲಸ ಮಾಡಕ್ ಆಗದೆ ಇರಬಹುದು. ಅವರನ್ನ ಬ್ರಾಹ್ಮಣ ಅಂತ ಕರಿತೀವಿ. ಆಮೇಲಿಂದ ಇಲ್ಲಿ ಏನೂ ತೊಂದರೆ ಆಗದೆ ಇರೋ ಹಾಗೆ ಸೆಕ್ಯೂರಿಟಿನೋ ಇನ್ನೊಂದೋ ಮತ್ತೊಂದೋ ಇಟ್ಕೊಂಡಿರ್ತೀವಿ, ಅವರನ್ನ ನಾವೇನಂತ ಕರಿತೀವಿ? ಕ್ಷತ್ರಿಯ ಅಂತ ಹೇಳಿ ಕರಿತೀವಿ. ಈ ಕಾರ್ಯಕ್ರಮ ನಡಿಬೇಕಾದ್ರೆ ಇಲ್ಲಿಗೆ ಒಂದಷ್ಟು ಚೇರ್ ಬೇಕು, ಇಲ್ಲಿ ಮೈಕ್ ಬೇಕು, ಇನ್ನೊಂದು ಇದೆಲ್ಲ ಸ್ಟೇಜ್ ಮೇಲೆಲ್ಲ ಮಾಡಕ್ ಬೇಕು, ಇದನ್ನೆಲ್ಲ ಒದಗಿಸ್ತಾರೆ. ಏನೇನ್ ಅಭಾವ ಇತ್ತೋ ಅದನ್ನೆಲ್ಲ ತುಂಬುತ್ತಾರೆ, ಅವರಿಗೆ ವೈಶ್ಯ ಅಂತ ಹೇಳಿ ಕರಿತೀವಿ. ಇದನ್ನ ಯಾವ್ದು ಮಾಡಕ್ಕಾಗಲ್ಲ, ಆದ್ರೆ ಹೊತ್ಕೊಂಬ ಅಂತಂದ್ರೆ ಎಷ್ಟು ದೊಡ್ಡದನ್ನಾದ್ರೂ ಹೊತ್ಕೊಂಬಂದ್ ಇಟ್ಟು ಬಿಡ್ತಾರೆ, ಅವರಿಗೆ ಶೂದ್ರ ಅಂತ ಹೇಳಿ ಕರಿತೀವಿ. ಇವಾಗ ಇವ್ರ 4 ಜನದಲ್ಲಿ ಯಾರು ಇಲ್ದೆ ಒಂದ್ ಕೆಲಸ ಆಗತ್ತೆ ಹೇಳಿ ನೋಡೋಣ. 4 ಜನ ಇದ್ರೇನೆ ಆ ಕೆಲಸ ಚೆನ್ನಾಗಾಗೋದು. ಇದನ್ನ ನಾವು ಸುಮ್ನೆ ಇವ್ರ ಮೇಲೂ, ಇವ್ರ ಕೀಳು, ಇವ್ರ ಹಾಗೆ, ಇವ್ರ ಹೀಗೆ ಅಂತ ಮಾಡಿಟ್ಕೊಂಡು, ಇದ್ರಲ್ಲಿ ಮೇಲೂ ಕೀಳು ಎಲ್ಲಿದೆ? ಆಯ್ತು, ಎಲ್ಲ ಪ್ಲಾನಿಂಗ್ ಮಾಡ್ದೊಂದು ತುಂಬಾ ಶ್ರೇಷ್ಠ, ಪ್ಲಾನಿಂಗ್ ಮಾಡ್ಬಿಟ್ಟ, ಕೆಲಸ ಆಗೋದೆಲ್ಲಿಂದ? ಶೂದ್ರ ಬೇಕೋ ಬೇಡವೋ? ಶೂದ್ರ ಬೇಕು. ಸರಿ, ಶೂದ್ರ ಮಾತ್ರ ಮಾಡ್ತಾನ, ಪ್ಲಾನಿಂಗೇ ಇಲ್ಲ, ತಂತಂದ್ ಹಾಕ್ಬಿಟ್ರೆ ಪ್ಲಾನಿಂಗ್ ಇಲ್ಲದೆ ಕೆಲಸ ಹೇಗಾಗುತ್ತೆ? ಆದ್ರಿಂದ ಬರೀ ಶೂದ್ರನೂ ಸಾಧ್ಯ ಇಲ್ಲ, ಬರೀ ಕ್ಷತ್ರಿಯನೂ ಸಾಧ್ಯ ಇಲ್ಲ, ಬರೀ ವೈಶ್ಯನೂ ಸಾಧ್ಯ ಇಲ್ಲ, ಬರೀ ಬ್ರಾಹ್ಮಣನೂ ಸಾಧ್ಯ ಇಲ್ಲ. ಈ 4 ಜನ ಸೇರಿದ್ರೆ ಮಾತ್ರ ಸಮಾಜ ಸುಸ್ಥಿತಿಯಲ್ಲಿ ನಡೆಯುತ್ತೆ. ಈಗ ಒಂದ್ ರೋಡ್ ಮಾಡ್ತಾರೆ, ಪ್ಲಾನಿಂಗ್ ಮಾಡೋನೊಬ್ಬ ಇರ್ತಾನೆ, ಅದಕ್ಕೆ ಬೇಕಾದ ಸಾಮಾನ್ ತಂದು ಹಾಕೋನೊಬ್ಬ ಇರ್ತಾನೆ, ಅಲ್ಲಿ ಕೂಲಿ ಮಾಡೋನೊಬ್ಬ ಇರ್ತಾನೆ, ಅದಕ್ಕೆ ಮತ್ತೆ ಅದಕ್ಕೆ ಏನ್ ಬೇಕೋ ರಕ್ಷಣೆ ಕೊಡೋನೊಬ್ಬ ಇರ್ತಾನೆ. ಇಷ್ಟಿದ್ರೆ ಮಾತ್ರ ರೋಡ್ ಆಗತ್ತೆ. ಈ ತರ ಪ್ರತಿಯೊಂದು ಕೆಲಸಕ್ಕೂ ಕೂಡ ನಮ್ಮ ಮನೆಯ ಕೆಲಸದಿಂದ ಹಿಡಿದು ದೇಶದ ಕೆಲಸದವರೆಗೂ ಈ 4 ಜನ ಇದ್ದೇ ಇರ್ತಾರೆ. ಈ 4 ಜನ ಇಲ್ಲದೆ ಕೆಲಸ ಆಗಲ್ಲ. ಅದನ್ನ ಇಲ್ಲಿ ವರ್ಣಗಳು ಅಂತ ಹೇಳಿ. ಖಂಡಿತ ನಮ್ಮ ದೇಹದಲ್ಲೂ ಇದೆ. ಅದನ್ನ ಹೋಲಿಕೆ ಕೊಟ್ಟೆ ವೇದಗಳಲ್ಲಿ ಹೇಳಿದ್ದಾರೆ. ನಾನದು ಹೊತ್ತಾಗತ್ತೆ ಅಂತ ಹೇಳಿಲ್ಲ ಅಷ್ಟೇ. ತಲೆಯನ್ನ ಬ್ರಾಹ್ಮಣನಿಗೂ, ಭುಜವನ್ನ ಕ್ಷತ್ರಿಯನಿಗೂ, ಈ ಮಧ್ಯಭಾಗ ಏನಿದೆ ಅದನ್ನ ವೈಶ್ಯನಿಗೂ, ಕಾಲನ್ನ ಶೂದ್ರನಿಗೂ ಹೋಲಿಸಿ ಹೇಳಿದ್ದಾರೆ. ಪುರುಷ ಸೂಕ್ತದಲ್ಲಿ ಬರುತ್ತೆ. ಅಲ್ಲಿ ಏನ್ ಹೇಳ್ತಾರೆ, ಇವಾಗ ನೋಡಿ, ನಮ್ ಕಾಲಿಗೆ ಒಂದ್ ಮುಳ್ಳು ಚುಚ್ಚಿತು ಅಂತ ಇಟ್ಕೊಳ್ಳಿ. ಮುಳ್ಳು ಚುಚ್ಚಿದ್ದು ಕಾಲಿಗೆ, ಅಂತ ಕಿರ್ಚೋದು ಯಾರು? ಬಾಯಿ. ಅದನ್ನ ತೆಗಿಯೋದು ಯಾವುದು? ಭುಜಗಳು. ಈ ಹೊಂದಾಣಿಕೆ ಶರೀರದಲ್ಲಿ ಏನಿದೆ, ಇದೇ ಹೊಂದಾಣಿಕೆ ಸಮಾಜದಲ್ಲಿ ಇರಬೇಕು ಅಂತ ಹೇಳ್ತಾರೆ. ಆ ಹೊಂದಾಣಿಕೆ ಸಮಾಜದಲ್ಲಿದ್ರೆ ಸಮಾಜದ ಸಾಮರಸ್ಯ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ನಾವು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಲ್ಲ, ಇವ್ರು ಶೂದ್ರರು, ಇವ್ರು ಬ್ರಾಹ್ಮಣರು, ಆ ತರ ಎಲ್ಲೂ ವೇದಗಳಲ್ಲಿ ಹೇಳಿಲ್ಲ. ವೇದಗಳಲ್ಲಿ ಹೇಳಿರೋದು ಈ ಸಾಮರಸ್ಯನ. ಚುಚ್ಚಿದ್ ಯಾರಿಗೋ ಅನ್ನೋದು ಇನ್ಯಾರೋ, ಅದನ್ನ ಪರಿಹಾರ ಮಾಡೋದು ಮತ್ತೊಬ್ರು. ಈ ಸಾಮರಸ್ಯ ಸಮಾಜದಲ್ಲಿ ಬರಬೇಕು. ಅದನ್ನ ವರ್ಣ ವ್ಯವಸ್ಥೆ ಅಂತ ಕರೆದಿದ್ದಾರೆ.